ಹಾಯ್ ಎಲ್ರಿಗೂ, ಇವತ್ತು ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು 2 ಗ್ಲಾಸ್ ಉದ್ದಿನ ಬೇಳೆನ ರಾತ್ರಿ ನೆನೆಸ್ಕೊಂಡಿದ್ದೆ. ಈಗ ಬೆಳಗ್ಗೆ ಆಗಿದೆ ಟಿಫನ್ ಮಾಡ್ಕೊಳ್ಳೋಣ ಅಂತ. ಒಂದು ಜಾರಲ್ಲಿ ಹಾಕ್ಕೊಳ್ಳಿ. ನೀರು ಹಾಕ್ದಿರೇ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಹಿಟ್ಟು ಗಟ್ಟಿಯಾಗಿರಬೇಕು, ನೀರು ಹಾಕ್ಬಾರ್ದು, ಸ್ವಲ್ಪ ಹಾಕ್ಕೊಳ್ಳಿ ಬೇಕಾದರೆ. ಈಗ ಆಗಿದೆ ನೋಡಿ, ಈ ಥರ ಇರಬೇಕು ಹಿಟ್ಟು. ಎಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇವಾಗ ಅರ್ಧ ಕಪ್ ಸೇಮಿಯಾ ಎತ್ಕೊಂಡಿದ್ದೀನಿ, ಅದೊಂದು ಚಿಕ್ಕ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಒಬ್ಬೊಬ್ಬರು ಅಕ್ಕಿ ಹಿಟ್ಟು ಹಾಕ್ತಾರೆ, ನಾನು ಈ ಥರ ಮಾಡ್ತೀನಿ. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ, ನಿಮಗೆ ಗೊತ್ತಾಗುತ್ತೆ. ಈಗ ಪೌಡ್ರ್ ಆಗಿದೆ. ಇವಾಗ ಈರುಳ್ಳಿ, ಹಸಿ ತೆಂಗಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಕೊಂಡಿರೋದು. ಇವಾಗ ಉದ್ದಿನ ಹಿಟ್ಟಿಗೆ ಈ ಸೇಮಿಯಾ ಪೌಡ್ರ್ ಹಾಕ್ಕೊಳ್ಳೋಣ. ಇವಾಗ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಇವಾಗ 1 ಸ್ಪೂನ್ ಪೆಪ್ಪರ್ ಹಾಕ್ಕೊಳ್ಳಿ. ನನ್ನ ವಿಡಿಯೋ ಮಿಸ್ ಆಗಿದೆ, ಸಾರಿ. ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಆಗಿದೆ. ಸ್ಟವ್ ಮೇಲೆ ಒಂದು ಕಡಾಯಲ್ಲಿ ಎಣ್ಣೆ ಇಡೋಣ. ಈಗ ಎಣ್ಣೆ ಕಾದಿದೆ. ಈಗ ಇಲೆದೆಲೆ ಎತ್ಕೊಂಡು ಒಂದು ಸ್ವಲ್ಪ ನೀರು ತ್ಯಾಮ ಮಾಡ್ಕೊಳ್ಳಿ ಎಲೆಗೆ. ಈ ಥರ ಒಂದು ಉಂಡೆ ಎತ್ಕೊಂಡು ಒಂದು ಬೆರಳಲ್ಲಿ ಈ ಥರ ಹೋಲ್ ಮಾಡ್ಕೊಳ್ಳಿ. ಈ ಥರ ಒಂದೊಂದು ಹಾಕ್ಕೊಂಡು 2 ಕಡೆನೂ ತಿರುವು ಹಾಕಿದ್ರೆ ಉದ್ದಿನ ವಡೆ ರೆಡಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಈ ಥರ ತಿರುವಾಗ್ತಾನೇ ಇರಿ, ಇಲ್ಲದೇ ಇದ್ದರೆ ಈವನ್ನಾಗಿ ಎಲ್ಲ ಫ್ರೈ ಆಗುತ್ತೆ, ಒಂದೇ ಕಲರ್ ಬರುತ್ತೆ ನೋಡಿ. ಈ ಥರ ತಿರುಗಿಸ್ತಾ ಇದ್ದರೆ. ಸಬ್ಸ್ಕ್ರೈಬ್ ಮಾಡಿ ನನಗೆ, ನನ್ನ ಚಾನಲ್ಗೆ. ಹೊಸಬ್ರು ಯಾರನ್ನ ನೋಡಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.